ರಾಜ್ಯ ರಾಜಕಾರಣದಲ್ಲಿ ಖಾತೆ ಹಂಚಿಕೆ ಕಸರತ್ತು ಮತ್ತೊಂದು ತಿರುವು ಪಡೆದುಕೊಂಡಿದೆ. ತಮಗೆ ನೀಡಿರುವ ಖಾತೆ ಬಗ್ಗೆ ತೀವ್ರ ಅಸಮಾಧಾನಗೊಂಡಿರುವ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಕುರಿತಾಗಿ ಮಡಿಕೇರಿಯಲ್ಲಿ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ಪಡೆಯುವ ವಿಶ್ವಾಸವಿದೆ ಎಂದಿದ್ದಾರೆ. ಅವರ ಮನಸ್ಸಿಗೆ ನೋವುಂಟಾಗಿರುವ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆಂದು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಯಾರಿಗೆ ಯಾವ ಖಾತೆ ಎಂಬುದನ್ನು ಸಿಎಂ ಹಾಗೂ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾವು ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಬೇಕು. ಆಡಳಿತ ಪಕ್ಷ ದಾರಿ ತಪ್ಪಿದಾಗ ತಿದ್ದುವ ಕೆಲಸವನ್ನು ವಿರೋಧ ಪಕ್ಷ ಮಾಡಬೇಕೇ ಹೊರತು ಸರ್ಕಾರವನ್ನು ಡಿಸ್ಟರ್ಬ್ ಮಾಡುವುದು ಸರಿಯಲ್ಲ. ಸರ್ಕಾರ ರಚನೆಯಾದಾಗ ಕೆಲವೊಂದು ಸಮಸ್ಯೆಗಳು ಎದುರಾಗುವುದು ಸಹಜ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸುಗಮವಾಗಿ ಆಡಳಿತ ನಡೆಸಬೇಕು. ಜನರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸಬೇಕೆಂಬುದೇ ಎಲ್ಲರ ಗುರಿಯಾಗಿರಬೇಕೆಂದು ಪೊನ್ನಣ್ಣ ಹೇಳಿದರು. ಸರ್ಕಾರ ಪ್ರಾರಂಭದಲ್ಲಿ ಸ್ವಲ್ಪ ಇದೆಲ್ಲ ತೊಡಕುಗಳಿರ್ತದೆ. ರಾಮಲಿಂಗಾರೆಡ್ಡಿ ಅವರು ಬಹುಶಃ ಭಾಳ ಹಿರಿಯ ನಾಯಕರು, ಅವರಿಗೆ ಮನಸ್ಸಿಗೆ ನೋವಾಗಿರೋದಕ್ಕೆ ಕಾರಣ ಕೂಡ ಇದೆ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ, ಅವರಿದೆ ಅಂತ. ಆದರೆ ಅದನ್ನೆಲ್ಲನೂ ಮೀರಿ ಇವತ್ತು ಸರ್ಕಾರ ಏನು ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆ ಆಗಿದೆ, ಅದು ಸುಗಮವಾಗಿ ಆಡಳಿತವನ್ನು ಮಾಡಬೇಕು, ಜನರಿಗೆ ನಾವು ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸಬೇಕು ಅಂತ ಹೇಳೋದೊಂದೇ ಪ್ರತಿಯೊಬ್ಬರ ಗುರಿಯಾಗಿರಬೇಕು. ಯಾಕಂದರೆ ಜನ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಆಡಳಿತ ಮಾಡಿ ಅಂತ ಹೇಳಿ, ಇದು ಆಂತರಿಕವಾದಂಥ ವಿಚಾರಗಳು. ಯಾರಿಗೆ ಯಾವ ಖಾತೆ ಸಿಗಬೇಕು ಅಂತ ಹೇಳುವಂಥದ್ದು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದನ್ನು ಅದ್ರ ಕಡೆ ಅಷ್ಟು ಗಮನ ಕೊಡುವಂಥ ಅವಶ್ಯಕತೆ ಇಲ್ಲ. ಆಡಳಿತದ ಕಡೆ ಗಮನ ಕೊಡಬೇಕು ಮತ್ತು ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಮುಂದಾಗಬೇಕು. ಅಲ್ಲ, ಅದನ್ನು ನೋಡಿದೆ ನಾನು. ಅವ್ರು ಹೇಳೋದು ಒಂದು ರೀತಿಯಲ್ಲಿ ಅದನ್ನು ಗಮನ ಹರಿಸ್ಬೇಕು ಅಂತ ಹೇಳೋದು ಸರಿ ಇದೆ. ಅದನ್ನು ಗಮನ ಹರಿಸ್ಬೇಕಾಗಿರೋರು ಹರಿಸ್ತಾರೆ, ಗಮನ ಹರಿಸ್ತಾರೆ. ನಾವು ಗಮನ ಹರಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು, ವರಿಷ್ಠರು ಗಮನ ಹರಿಸ್ಬೇಕು, ಗಮನ ಹರಿಸ್ತಾರೆ. ನಾವು ಆಡಳಿತದ ಕಡೆ, ಜನರ ಸಮಸ್ಯೆಗಳನ್ನು ಬಗೆಹರಿಸೋ ಕಡೆ ಗಮನ ಹರಿಸ್ಬೇಕು. ನಾವು ಆಗಲಿ ನೀವಾಗಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ. ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲ ಸೇರಿ ಖಾತೆಗಳ ಹಂಚಿಕೆಯನ್ನು ಮಾಡ್ತಾರೆ. ಯಾವ ಜವಾಬ್ದಾರಿ ಸಿಕ್ಕಿದ್ರೂ ಕೂಡ ಅದನ್ನು ನೆರವೇರಿಸಬೇಕು. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇವತ್ತು ದೇಶದಲ್ಲಿರೋ ಪರಿಸ್ಥಿತಿಯನ್ನು ಡಿಸಾಲ್ವ್ ಮಾಡಲಿ ಪಾರ್ಲಿಮೆಂಟ್ನ ಅವ್ರು ಡಿಸಾಲ್ವ್ ಮಾಡಲಿ, ಅಸೆಂಬ್ಲಿನ ನಾವು ಡಿಸಾಲ್ವ್ ಮಾಡಲಿ, ಎಲ್ಲರೂ ಚುನಾವಣೆಗೆ ಹೋಗ್ಬಿಡೋಣ. ಮತ್ತು ಒಂದು ವರ್ಷ ಆದಮೇಲೆ ಇಂಥ ಸಮಸ್ಯೆಗಳು ಬಂದರೆ ಮತ್ತೆ ಡಿಸಾಲ್ವ್ ಮಾಡಿಬಿಡೋಣ. ಏನಾದ್ರು ಅರ್ಥ ಇದೆಯಾ? ಜನ 5 ವರ್ಷಗಳಿಗೆ ಆಯ್ಕೆ ಮಾಡಿರ್ತಾರೆ. ಗೊಂದಲಗಳು, ಕೆಲವೊಮ್ಮೆ ಸಣ್ಣ ಸಣ್ಣ ಸಮಸ್ಯೆಗಳು ಸಹಜವಾಗಿ ಇರ್ತದೆ. ದಟ್ ಈಸ್ ಡೆಮೋಕ್ರಸಿ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈಗ ಅವರ ಪಕ್ಷದಲ್ಲಿ 4 ಗುಂಪಿದೆ. ಅವರ ಪಕ್ಷದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋ ಕಡೆ ಗಮನ ಹರಿಸಲಿ, ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನೆರವೇರಿಸಲಿ. ನಾವು ಸ್ವಾಗತ ಮಾಡ್ತೀವಿ. ವಿರೋಧ ಪಕ್ಷದವರು ಇಂಥ ಸಂದರ್ಭದಲ್ಲಿ ಆಡಳಿತ ವರ್ಗ ಮಾಡ್ತಾ ಇರೋ ತಪ್ಪುಗಳನ್ನು ಗುರುತಿಸಿ ಟೀಕೆ ಮಾಡುವಂಥದ್ದು ಸ್ವಾಗತಾರ್ಹ. ಅದು ಒಂದು ಗುಣಮಟ್ಟವಾದಂಥ, ಆರೋಗ್ಯಕರವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದರೆ ಅದನ್ನೇ ಇಟ್ಕೊಂಡು ಸರ್ಕಾರನ ಡಿಸ್ಟರ್ಬ್ ಮಾಡೋವಂಥದ್ದು ಮಾಡಬಾರ್ದು. ಸರ್ಕಾರ ನಡ್ಕೊಂಡು ಹೋಗಲಿ, ಇವರು ದಾರಿ ತಪ್ಪಿದ್ರೆ ತಿದ್ದುವಂಥ ಕೆಲಸ